ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ರಥ ಬಿದ್ದಿದ್ಯಾಕೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಪ್ಪಿದೆ ದೊಡ್ಡ ದುರಂತ. ಮುಲ್ಕಿ ತಾಲೂಕಿನ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲ ಬಹಳ ಫೇಮಸ್ ಆಗಿರುವಂತಹ ದೇವಸ್ಥಾನ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಪ್ಪನಾಡಲ್ಲಿ ಬರುತ್ತೆ. ಆದರೆ ರಥ ಬಿದ್ದಿದ್ಯಾಕೆ? ಭಾರಿ ಅನಾಹುತ ಒಂದು ತಪ್ಪಿದಂತಾಗಿದೆ. ಇಲ್ಲದೇ ಇದ್ರೆ ಬಹಳ ಹಾನಿ ಆಗ್ತಾ ಇತ್ತು. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನು ಹೊಂದಿದೆ. ರಥದ ಚಕ್ರದ ಆಕ್ಸೆಲ್ ತುಂಡಾಗಿ ನಡೆದಂಥ ಅವಘಡ ಇದು. ಮುಂಭಾಗದ 2 ಚಕ್ರಕ್ಕೆ ಆಕ್ಸೆಲ್ ಅನ್ನು ಅಳವಡಿಸಿದ್ರು, ಅದು ಕಟ್ಟಾಗ್ಬಿಟ್ಟಿದೆ. ಆಕ್ಸೆಲ್ ತುಂಡಾಗಿದ್ರಿಂದಾಗಿ ಆಯತಪ್ಪಿ ಬಿದ್ದಿದೆ ರಥದ ಗೋಪುರ. ರಥ ಬೀಳ್ತಾ ಇದ್ದಂತೆ ಓಡಿ ಹೋಗಿ ಪ್ರಾಣ ಉಳಿಸ್ಕೊಂಡಿದ್ದಾರೆ ಭಕ್ತರು. ನೋಡಿ, ಪ್ರಾಣ ಉಳಿಸ್ಕೊಂಡ್ರು. ಆ ಒಂದು ಮೇಲೆ ತುಂಡಾಗಿ ಆಕ್ಸೆಲ್ ಕಟ್ಟಾಗಿ ರಥದ ಗೋಪುರ ಬೀಳ್ತಾ ಇದ್ದಂತೆ. ಇಲ್ಲದಿದ್ರೆ ದೊಡ್ಡ ಅನಾಹುತ ಆಗ್ಬಿಡು. ನೋಡ್ತಾ ಇದ್ದೀವಿ ನೋಡಿ, ಯಾರಾದರೂ ಒಳಗಡೆ ಸಿಕ್ಕಾಕೊಂಡಿದ್ರೆ ಭಾಳ ದೊಡ್ಡ ಅನಾಹುತ ಆಗುತ್ತಾ ಇತ್ತು. ಆಕ್ಸೆಲ್ ಹಾಕಿದ್ರಂತೆ, ಅಂದರೆ ಚಕ್ರಕ್ಕೆ 2 ಚಕ್ರ ಇತ್ತು, ಅದಕ್ಕೆ ಆಕ್ಸೆಲ್ ಹಾಕಿದ್ರು, ಅದು ಕಟ್ಟಾಗಿ ತುಂಡಾಗಿ ಬಿದ್ದು ಬಿಟ್ಟಿದೆ. ನೋಡಿ, ಅಲ್ಲಿಂದ ತುಂಡಾಗಿ ಅದು ಕಳಚಿ ಬಿದ್ದಿದೆ. ರಥದ ಗೋಪುರ ಅಂದರೆ ಬೀಳೋ ಸಡನ್ಲಿ ಅದು ನೆಲಕ್ಕೆ ಬಿದ್ದಿಲ್ಲ, ಬೀಳೋ ಮುನ್ಸೂಚನೆ ಸಿಕ್ತು. ಹಾಗಾಗಿ ಅಲ್ಲಿ ಒಂದು 50ರಿಂದ 100 ಜನ ಕೆಳಗಡೆ ಇದ್ದರು. ಅಂದರೆ ಆ ಭಾಗಕ್ಕೆ ನಾವು ಸೀಮಿತವಾಗಿ ನೋಡೋದಾದರೆ ಗೊತ್ತಾಗ್ತಾ ಇದ್ದಂತೆ ಅಲ್ಲಿಂದ ಅವರು ಓಡಿ ಹೋಗಿದ್ದಾರೆ ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ. ನೋಡ್ತಾ ಇದ್ದೀವಿ, ಚಕ್ರಕ್ಕೆ ನೋಡಿ ಆಕ್ಸೆಲ್ ಹಾಕಿದ್ರು, ನೋಡಿ ತುಂಡಾಗಿದೆ. ಅದು ಆಕ್ಸೆಲ್ ತುಂಡಾಗಿದೆ ನೋಡಿ, ಗೊತ್ತಾಗ್ತಾ ಇದೆ. ಅಲ್ಲಿ 2 ಚಕ್ರಕ್ಕೂ ಕೂಡ ಅವರು ಹಾಕಿದ್ರು. ತುಂಡಾದಂತಹ ಪರಿಣಾಮವಾಗಿ ಆ ಗೋಪುರ ಕಳಚಿ ಬಿದ್ದಿದೆ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ರಥೋತ್ಸವ ಬಹಳ ಫೇಮಸ್ ಇದು. ಆದರೆ ಏಕಾಏಕಿ ಈ ರೀತಿ ಅವಘಡ ಆಗಿದ್ದರಿಂದಾಗಿ ಭಕ್ತಾದಿಗಳಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ನೋಡಿ, ತುಂಡಾಗಿ ಬಿದ್ದಿರುವಂತಹ ಆ ಗೋಪುರವನ್ನು ನೋಡ್ತಾ ಇದ್ದೀವಿ ನಾವು. ಈಗ ಸಾಕಷ್ಟು ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇದಕ್ಕೆ ಅಪಶಕುನ, ಏನಾದರೂ ಗಂಡಾಂತರ ಕಾದಿದೆಯಾ ಅಂತೇಳಿ. ಪ್ರಾಣ ಉಳಿದ್ರೆ ಸಾಕು ಅಂತ ಅಲ್ಲಿನ ಭಕ್ತಾದಿಗಳು ಅಂದ್ಕೊಂಡಿದ್ರು. ಅದು ಬೀಳೋ ಮೂಮೆಂಟ್ ಗೊತ್ತಾಯಿತು. ಹಾಗಾಗಿ ಅಲ್ಲಿದ್ದಂಥವ್ರು ಎಲ್ಲರೂ ಚೀರ್ಕೊಂಡ್ಬಿಟ್ರು, ಓಡಿ ಹೋಗಿ ಅಂಥೇಳಿ. ಅದು ನೆಲಕ್ಕೆ ಬೀಳೋಷ್ಟರಲ್ಲೇ ಎಲ್ಲರೂ ಚದುರಿ ಹೋಗಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡದ ಪ್ರಸಿದ್ಧ ದೇವಸ್ಥಾನವಾಗಿರುವಂತಹ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಿನ್ನೆ ರಾತ್ರಿ ಬ್ರಹ್ಮರಥೋತ್ಸವ ನಡೆಯುವ ಸಂದರ್ಭ ರಥದ ಗೋಪುರ ಬಿದ್ದು ಒಂದು ದೊಡ್ಡ ಅವಘಡ ಸಂಭವಿಸಿರುವಂಥದ್ದು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ. ಸದ್ಯ ನಾನು ದೇವಸ್ಥಾನದಲ್ಲಿದ್ದೇನೆ, ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನಗಳ ಪೈಕಿ ಒಂದು, ಮತ್ತು ಸಾಕಷ್ಟು ಇತಿಹಾಸವನ್ನು ಪುರಾಣವನ್ನು ಹೊಂದಿರುವಂತಹ ಪುರಾಣ ಪ್ರಸಿದ್ಧ ದೇವಸ್ಥಾನ ಇದು. ಮತ್ತು ಬಪ್ಪನಾಡು ಅಂದರೆ ಬಪ್ಪ ಬ್ಯಾರಿ ಮತ್ತು ಬಪ್ಪನಾಡು ಅನ್ನೋದಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ಹಿಂದೂ ಮುಸ್ಲಿಂ ಒಂದು ಭಾವೈಕ್ಯತೆಗೂ ಕೂಡ ಸಾಕ್ಷಿ ಆಗಿರುವಂತಹ ಸನ್ನಿಧಾನ. ಇಂಥ ಸನ್ನಿಧಾನದಲ್ಲಿ ನಿನ್ನೆ ರಾತ್ರಿ ವಾರ್ಷಿಕ ಜಾತ್ರೋತ್ಸವದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದಂತಹ ರಥೋತ್ಸವದಲ್ಲಿ ಏಕಾಏಕಿ ಆ ತೇರಿನ ಮೇಲ್ಭಾಗ ಮುರಿದು ಬಿದ್ದಿರುವಂಥದ್ದು. ಅಂದರೆ ಇದೇ ತೇರು, ನಾನು ಏನು ನಿಮ್ಗೆ ತೋರಿಸ್ತಾ ಇದ್ದೀನಿ ದೃಶ್ಯಾವಳಿಗಳಲ್ಲಿ. ಈ ನಿನ್ನೆ ರಾತ್ರಿ ರಥೋತ್ಸವ ನಡೆಯುವಂತಹ ವೇಳೆಯಲ್ಲಿ ಈ ತೇರಿನ ಗೋಪುರ ಏನಿದೆ, ಈ ಗೋಪುರ ಮಗುಚಿ ಬಿದ್ದಿದೆ. ಮಗುಚಿ ಬಿದ್ದಂಥ ಸಂದರ್ಭ ಅದರ ಒಳಗೆ ಅರ್ಚಕರು ಇದ್ರೂ ಕೂಡ ಯಾವುದೇ ರೀತಿಯ ಒಂದು ಹಾನಿಯಾಗಿಲ್ಲ, ಯಾವುದೇ ಅಪಾಯ ಸಂಭವಿಸಿಲ್ಲ. ಹಾಗಾದರೆ ಈ ರಥ ಕಳಚಿ ಬೀಳೋದಕ್ಕೆ ಕಾರಣ ಏನು, ಯಾಕೆ ಅದು ಮಗುಚಿ ಬಿತ್ತು ಅಂತ ನೋಡೋದಾದ್ರೆ ತಾವು ದೃಶ್ಯದಲ್ಲಿ ಗಮನಿಸಿ ಹೋಗ್ಬೋದು. ರಥದ ಚಕ್ರ ಏನಿದೆ, ಆ ಚಕ್ರದ ಒಂದು ಮರದ ಆಕ್ಸೆಲ್ ತುಂಡಾದಂಥ ಪರಿಣಾಮ, ಅಂದರೆ ರಥದ ಎಡಭಾಗದ ಮೊದಲಿನ ಚಕ್ರ ಏನಿದೆ, ಎಡಚಕ್ರ, ಆ ಎಡಭಾಗದ ಮೊದಲಿನ ಚಕ್ರದ ಆಕ್ಸೆಲ್ ತುಂಡಾದ ಪರಿಣಾಮ ರಥ ಆಯತಪ್ಪಿ ಮಗುಚಿ ಬಿದ್ದಿರುವಂಥದ್ದು. ಒಂದು ಸೈಡ್ ಫುಲ್ ವೆಯ್ಟ್ ಆಗಿ ರಥ ಮಗುಚಿ ಬಿದ್ದಿದೆ. ಮಗುಚಿ ಬಿದ್ದಂಥ ಪರಿಣಾಮ ಮೇಲಿನ ಗೋಪುರ ಕೆಳಗಡೆ ಬಿದ್ದು ಸಂಪೂರ್ಣ ಒಂದು ಪ್ರಮಾಣಕ್ಕೆ ನಜ್ಜುಗುಜ್ಜಾಗಿತ್ತು. ಯಾಕಂದರೆ ಈ ಥರ ಅವಘಡ ಅನ್ನುವಂಥದ್ದು ಬಪ್ಪನಾಡು ಕ್ಷೇತ್ರದಲ್ಲಿ ಸಂಭವಿಸಿರಲಿಲ್ಲ. ಇದೇ ಮೊದಲ ಬಾರಿಗೆ ಈ ಥರ ಒಂದು ಅವಘಡ ಸಂಭವಿಸಿರುವಂಥದ್ದು. ಇಲ್ಲಿ ಏನು ತಾವು ಪರಿಕರಗಳನ್ನು ನೋಡ್ತಾ ಇದ್ದೀರೋ, ಇದು ನಿನ್ನೆ ರಥದ ಮೇಲ್ಭಾಗ ಅಂದರೆ ಗೋಪುರದ ಒಂದು ಪರಿಕರಗಳು. ಇದು ನಿನ್ನೆ ರಥ ಬೀಳುವಂಥ ಹೊತ್ತಿನಲ್ಲೇ ಮಗುಚಿ ಬಿದ್ದಿರುವಂಥದ್ದು. ಈಗ ರಥವನ್ನು ಇಲ್ಲಿ ಟರ್ಪಲ್ ಕಟ್ಟಿ ನಿಲ್ಲಿಸಿದ್ದಾರೆ. ಬಳಿಕ ಬೇರೆ ಒಂದು ರಥದ ಮೂಲಕ ರಥೋತ್ಸವ ಮುಂದುವರೆದಿತ್ತು. ವಾರ್ಷಿಕ ಜಾತ್ರೋತ್ಸವದ ಒಂದು ಸಂತಸದಲ್ಲಿದ್ದಂತಹ ಜನರಿಗೆ ನಿನ್ನೆ ನಿಜಕ್ಕೂ ಕೂಡ ಇದು ಒಂದು ರೀತಿ ಆಘಾತವನ್ನು ಉಂಟು ಮಾಡಿತ್ತು. ಮಧ್ಯರಾತ್ರಿ 1:30 ವೇಳೆಗೆ ಈ ಒಂದು ಘಟನೆ ನಡೆದಿದೆ. ಮತ್ತು ಇಲ್ಲೊಂದು ಟರ್ಪಲ್ನಲ್ಲಿ ಸುತ್ತಿರುವಂತಹ
ಇದು ಚಕ್ರ, ಇದು ರಥದ ಚಕ್ರವಾಗಿತ್ತು. ಇದೇ ಚಕ್ರ ನಿನ್ನೆ ಕಳಚಿ ಬಿದ್ದಿರುವಂಥದ್ದು, ಅದರ ಆಕ್ಸಿಲ್ ತುಂಡಾದ ಪರಿಣಾಮದಿಂದಾಗಿ. ಸೊ ಇದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ವಾರ್ಷಿಕ ಜಾತ್ರೋತ್ಸವ ನಡೆಯುವ ಸಂದರ್ಭ ಇಂಥ ಒಂದು ಅವಘಡ ಸಂಭವಿಸಿರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆಯಿಂದ ಯಾವುದೇ ರೀತಿಯ ಒಂದು ಹಾನಿಯಾಗಿಲ್ಲ. ಯಾಕಂದರೆ ರಥದ ಕೆಳಭಾಗದಲ್ಲೇ ಸಾಕಷ್ಟು ಭಕ್ತರಿದ್ದರೂ ಕೂಡ ರಥ ಇನ್ನೇನು ಅವರ ಮೇಲೆ ಬೀಳುತ್ತೆ ಅನ್ನೋ ಸಂದರ್ಭದಲ್ಲಿ ಅವರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಇದು ಶ್ರೀ ದುರ್ಗಾ ಪರಮೇಶ್ವರಿಯ ಲೀಲೆ ಅಂತ ಈ ಭಾಗದ ಜನ ಕೊಂಡಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.